ಇವತ್ತು ಸಿಎಂ ಮತ್ತು ಡಿಸಿಎಂ ಧರ್ಮಸ್ಥಳದ ಶ್ರೀ ಮಂಜುನಾಥನ ದರ್ಶನಕ್ಕೆ ಹೋಗಿದ್ರು. ಸಿಎಂ ಮತ್ತು ಡಿಸಿಎಂ ಅನ್ನು ನೋಡ್ತಾ ಇದ್ದ ಹಾಗೆ ಜೈ ಶ್ರೀರಾಮ್ ಘೋಷಣೆ ಮತ್ತು ಮೋದಿ ಪರವಾಗಿ ಘೋಷಣೆಯನ್ನು ಕೂಗಿದ್ದಾರೆ ಅಲ್ಲಿರುವಂತಹ ಭಕ್ತಾದಿಗಳು. ಯಾಕಾಗಿ ಅಷ್ಟಕ್ಕೂ ಅಲ್ಲಂತದ್ದೇನಾಯಿತು ಬನ್ನಿ ನೋಡ್ಕೊಂಡು ಬರೋಣ. ಧರ್ಮಸ್ಥಳಕ್ಕೆ ಸಿಎಂ ಡಿಸಿಎಂ ಭೇಟಿ, ಪಂಚೆ ಶಲ್ಯದಲ್ಲಿ ಮಂಜುನಾಥನ ದರ್ಶನ. ಸರ್ಕಾರಕ್ಕೆ 1 ವರ್ಷ ಹಾಗೂ ಲೋಕಸಭಾ ಚುನಾವಣಾ ಫಲಿತಾಂಶಕ್ಕೆ ದಿನ ಹತ್ರ ಆಗಿರೋದ್ರ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಗೆ ತೆರಳಿದ್ರು. ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಮಂಜುನಾಥನ ದರ್ಶನ ಪಡೆದ್ರು. ಧರ್ಮಸ್ಥಳದ ಸಂಪ್ರದಾಯವನ್ನು ಪಾಲಿಸಿ ದೇವಸ್ಥಾನಕ್ಕೆ ಸಾಂಪ್ರದಾಯಿಕ ಉಡುಗೆ, ಶಲ್ಯ ಮತ್ತು ಪಂಚೆಯನ್ನು ತೊಟ್ಟು ಮಂಜುನಾಥನಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು. ಧರ್ಮಸ್ಥಳಕ್ಕೆ ಬರ್ತಿದ್ದಂತೆ ಸಿಎಂ ಡಿಸಿಎಂಗೆ ಧರ್ಮಸ್ಥಳದ ಪ್ರವೇಶ ದ್ವಾರದಲ್ಲಿಯೇ ಅದ್ಧೂರಿ ಸ್ವಾಗತ ಸಿಕ್ತು. ರೆಡ್ ಕಾರ್ಪೆಟ್ ಅನ್ನು ಹಾಕಿ ವಾದ್ಯ ಘೋಷ, ಆನೆ, ಪದಾತಿ ಸಮ್ಮೇಳನದೊಂದಿಗೆ ವೈಭವದೊಂದಿಗೆ ವೆಲ್ಕಮ್ ಮಾಡಿಕೊಳ್ಳಲಾಯಿತು. ಅಲ್ಲಿಂದ ದೇವಸ್ಥಾನದವರೆಗೂ ಕೂಡ ನಡೆದುಕೊಂಡೇ ಬಂದ್ರು ಇಬ್ರು. ದರ್ಶನಕ್ಕಾಗಿ ಕಾಯಿಸಿದ್ದಕ್ಕೆ ಭಕ್ತರ ಆಕ್ರೋಶ. ಸಿಎಂ ಡಿಸಿಎಂ ಎದುರೇ ಜೈ ಶ್ರೀರಾಮ್ ಘೋಷಣೆ. ಸಿಎಂ ಡಿಸಿಎಂ ದೇವಸ್ಥಾನಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಭದ್ರತೆಯ ದೃಷ್ಟಿಯಿಂದ ಕೆಲ ಸಮಯ ಭಕ್ತರ ದರ್ಶನಕ್ಕೆ ಬ್ರೇಕ್ ಹಾಕಲಾಗಿತ್ತು. ಇದರಿಂದ ದೇವರ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ನಿಂತಿದ್ದ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಸಿಎಂ ಡಿಸಿಎಂ ದೇವಸ್ಥಾನ ಪ್ರವೇಶಿಸ್ತಾ ಇದ್ದಂತೆ ಜೈ ಶ್ರೀರಾಮ್, ಮೋದಿ ಪರ ಜೈಕಾರವನ್ನ ಕೂಗಿದ್ರು. ಅಲ್ಲದೆ ಅಬ್ ಕಿ ಬಾರ್ ಮೋದಿ ಸರ್ಕಾರ ಘೋಷಣೆಯನ್ನು ಮೊಳಗಿಸಿದರು. ಮಂಜುನಾಥನ ದರ್ಶನ ಪಡೆದ ಬಳಿಕ ಸಿಎಂ ಡಿಸಿಎಂ ಶಕ್ತಿ ಯೋಜನೆಯ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿ ಸರ್ಕಾರಕ್ಕೆ ಪತ್ರ ಬರೆದಿದ್ದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾದರು. ಡಿಸಿಎಂ ಡಿಕೆ ಶಿವಕುಮಾರ್ ಹೆಗಡೆಯವರ ಕಾಲಿಗೆ ಬಿದ್ದು ನಮಸ್ಕರಿಸಿದರು. ನಾನು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಾನು ಮಂಜುನಾಥನ ದರ್ಶನಕ್ಕೆ ಮತ್ತು ಅಣ್ಣಪ್ಪನ ದರ್ಶನ, ಅಮ್ಮವ್ರ ದರ್ಶನ, ವಿನಾಯಕನ ದರ್ಶನಕ್ಕೆ ಬಂದಿದ್ದೇವೆ. ಬಹಳ ಸಂತೋಷ ಆಗ್ತಾ ಇದೆ. ರಾಜ್ಯದಲ್ಲಿ ಮಳೆ ಮತ್ತೆ ಪ್ರಾರಂಭ ಆಗಿದೆ. ನಮಗೆ ಮುಖ್ಯಮಂತ್ರಿಗಳು ಕೂಡ ರಾಜ್ಯಕ್ಕೆ ಒಳ್ಳೆ ಮಳೆ ಬೆಳೆ ಬಂದು ಶಾಂತಿ ದೊರೆಯಲಿ ಅಂತೇಳಿ ಪ್ರಾರ್ಥನೆಯನ್ನು ಕೂಡ ಇವತ್ತು ನಮ್ಮ ಧರ್ಮದ ಸಂಪ್ರದಾಯ ಅಂತ ಬಂದು ಇವತ್ತು ಧರ್ಮಸ್ಥಳಕ್ಕೆ ಏನು ಮಾತಿದೆ, ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ ಅಂತೇಳಿ ಆ ಮಂಜುನಾಥನಿಗೆ ನಮಸ್ಕಾರ ಹೇಳಲಿಕ್ಕೋಸ್ಕರ ಮುಖ್ಯಮಂತ್ರಿಗಳು ಬಂದು ಇವತ್ತು ರಾಜ್ಯದ ಜನತೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಕೂಡ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಒಟ್ನಲ್ಲಿ ಸಿಎಂ ಡಿಸಿಎಂ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಮಂಜುನಾಥನ ದರ್ಶನ ಪಡೆದು ಹಿಂದುತ್ವದ ಜಪ ಮಾಡಿದ್ದಾರೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ದಕ್ಷಿಣ ಕನ್ನಡ.